ನಿಮಗ್ ಗೊತ್ತಾ, ಲಿಪ್ಸ್ಟಿಕ್ ಹಾಗೆ ಅಂಡರ್ವೇರ್ ನ ನೋಡಿ ನಮ್ಮ ದೇಶದ ಎಕಾನಮಿನ ಪ್ರಿಡಿಕ್ಟ್ ಮಾಡಬಹುದು. ಕೇಳಕ್ಕೊಂದ್ ಸ್ವಲ್ಪ ವಿಯರ್ಡ್ ಅನ್ಸ್ಬೋದು, ಆದ್ರೆ ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಎಕಾನಮಿ ಡೌನ್ ಆದಾಗ ಜನರ ಪಾಕೆಟ್ ಟೈಟ್ ಆಗುತ್ತೆ. ಈ ತರ ಟೈಮ್ ಅಲ್ಲಿ ಜನರು ಯೂಶಲಿ ದೊಡ್ಡ ಪರ್ಚೇಸಸ್ ಗಳನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮನೆ, ಕಾರು ಅಥವಾ ಬಿಗ್ ವೆಕೇಶನ್ಸ್. ಆದ್ರೆ ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡೋದನ್ನೇ ಸ್ಟಾಪ್ ಮಾಡಲ್ಲ. ಅದ್ರ ಬದಲಿಗೆ ಸ್ಮಾಲ್ ಲಕ್ಸುರೀಸ್ ಕಡೆ ಶಿಫ್ಟ್ ಆಗ್ತಾರೆ. ಎಕ್ಸಾಂಪಲ್ಗೆ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಥವಾ ಹಾಲಿಡೇಸ್ ನ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಸ್ಮಾಲ್ ಲಿಪ್ಸ್ಟಿಕ್ ನ ತಗೊಂತಾರೆ. ಕಾಸ್ಟ್ ರಿಲೇಟಿವ್ಲಿ ಕಮ್ಮಿ, ಆದ್ರೆ ಒಂದು ಸ್ವಲ್ಪ ಹ್ಯಾಪಿನೆಸ್ ಸಿಗುತ್ತೆ. ಇದನ್ನೇ ಲಿಪ್ಸ್ಟಿಕ್ ಎಫೆಕ್ಟ್ ಅಂತ ಕರೆಯೋದು. ಅಂದ್ರೆ ಎಕಾನಮಿ ಟಫ್ ಆಗಿದ್ರು ಕೂಡ ಜನರು ಅಫೋರ್ಡಬಲ್ ಲಕ್ಸುರಿ ಮೇಲೆ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆದ್ರೆ ಅಂಡರ್ವೇರ್ದು ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಅನ್ಕೊಳ್ಳಿ. ಎಕಾನಮಿ ಟೈಟ್ ಆಗ್ತಿದ್ದಂಗೆ ಜನರು ಬೇಸಿಕ್ ಪರ್ಚೇಸಸ್ ನ ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಅಂಡರ್ವೇರ್, ಸಾಕ್ಸ್ ಈ ತರ ಬಟ್ಟೆಗಳು ಇನ್ನೂ ಸ್ವಲ್ಪ ದಿನ ಬಾಳ್ಕೆ ಬರುತ್ತೆ, ಆಮೇಲೆ ತಗೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ತಾರೆ. ಇದನ್ನ ಅಂಡರ್ವೇರ್ ಎಫೆಕ್ಟ್ ಅಥವಾ ಅಂಡರ್ವೇರ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಒಂದ್ ಸೈಡ್ ಅಲ್ಲಿ ಜನ ಖುಷಿ ಪಡ್ಕೊಳಕ್ಕೆ ಸ್ಮಾಲ್ ಲಕ್ಸುರೀಸ್ ಗಳನ್ನ ಬೈ ಮಾಡ್ತಿದ್ರೆ, ಇನ್ನೊಂದ್ ಕಡೆ ನೆಸೆಸಿಟಿ ಪರ್ಚೇಸಸ್ ನ ಕೂಡ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಈ ತರ ಕನ್ಸ್ಯೂಮರ್ ಬಿಹೇವಿಯರ್ ಗಳು ಎಕಾನಮಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕ್ಲೂಸ್ ನ ಕೊಡುತ್ತೆ. ಅದಕ್ಕೆ ಎಕಾನಮಿನ ಪ್ರಿಡಿಕ್ಟ್ ಮಾಡ್ಬೇಕು ಅಂದ್ರೆ ಬರೀ ಸ್ಟಾಕ್ ಮಾರ್ಕೆಟ್ ಅಥವಾ GDP ನೋಡ್ಬೇಕು ಅಂತಿಲ್ಲ. ಸೊ ಜನ ಏನ್ನ ಬೈ ಮಾಡ್ತಿದ್ದಾರೆ, ಏನ್ ಬೈ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದ್ರು ಕೂಡ ತುಂಬಾ ವಿಷಯನ ತಿಳ್ಕೊಬಹುದು. ಸೊ ನೆಕ್ಸ್ಟ್ ಟೈಮ್ ಲಿಪ್ಸ್ಟಿಕ್ ಅಥವಾ ಅಂಡರ್ವೇರ್ ನ ತಗೊಳ್ಳುವಾಗ ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಶಾಪಿಂಗ್ ಕೂಡ ಎಕಾನಮಿ ಬಗ್ಗೆ ಒಂದು ಸ್ಟೋರಿನ ಹೇಳ್ತಾ ಇದೆ.